ಪ್ರಿಯರೇ, ದಿನದ ಬದುಕಿಗೊಂದು ಕ್ರಿಸ್ತನ ಈ ದನಿ ನಮ್ಮೆಲ್ಲರಿಗೂ ಪ್ರೇರಣೆಯಾಗಲಿ. ಪೂಜಾ ವಿಧಿಯ ಸಾಧಾರಣ ಕಾಲದ 13ನೆಯ ವಾರ, ಜುಲೈ 4, 2024, ಗುರುವಾರ. ಸಂತ ಮತ್ತಾಯನು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ. 9ನೇ ಅಧ್ಯಾಯ 1ರಿಂದ 8ರವರೆಗಿನ ವಚನಗಳು. ಯೇಸು ಸ್ವಾಮಿ ದೋಣಿ ಹತ್ತಿ ಮರಳಿ ಸರೋವರವನ್ನು ದಾಟಿ ತಮ್ಮ ಸ್ವಂತ ಊರಿಗೆ ಬಂದರು. ಆಗ ಜನರು ಒಬ್ಬ ಪಾರ್ಶ್ವವಾಯು ರೋಗಿಯನ್ನು ಹಾಸಿಗೆಯ ಸಮೇತ ಹೊತ್ತುಕೊಂಡು ಅವರ ಬಳಿಗೆ ತಂದರು. ಯೇಸು ಅವರ ವಿಶ್ವಾಸವನ್ನು ಮೆಚ್ಚಿ ಆ ಪಾರ್ಶ್ವವಾಯು ರೋಗಿಗೆ, ಮಗು, ಧೈರ್ಯದಿಂದಿರು, ನಿನ್ನ ಪಾಪಗಳನ್ನು ಕ್ಷಮಿಸಲಾಗಿದೆ ಎಂದರು. ಆಗ ಅಲ್ಲಿದ್ದ ಧರ್ಮಶಾಸ್ತ್ರಿಗಳಲ್ಲಿ ಕೆಲವರು, ಇವನು ದೇವದೂಷಣೆ ಮಾಡುತ್ತಿದ್ದಾನೆ ಎಂದುಕೊಂಡರು. ಯೇಸು ಅವರ ಆಲೋಚನೆಗಳನ್ನು ಅರಿತುಕೊಂಡು, ನೀವು ಮನಸ್ಸಿನಲ್ಲೇಕೆ ದುರಾಲೋಚನೆ ಮಾಡುತ್ತಿದ್ದೀರಿ? ನಿನ್ನ ಪಾಪಗಳನ್ನು ಕ್ಷಮಿಸಲಾಗಿದೆ ಎನ್ನುವುದು ಸುಲಭವೋ ಅಥವಾ ಎದ್ದು ನಡೆ ಎನ್ನುವುದು ಸುಲಭವೋ? ಭೂಲೋಕದಲ್ಲಿ ಪಾಪಗಳನ್ನು ಕ್ಷಮಿಸಲು ನರಪುತ್ರನಿಗೆ ಅಧಿಕಾರ ಉಂಟೆಂದು ಈ ಮೂಲಕ ನಿಮಗೆ ಖಚಿತವಾಗಬೇಕು ಎಂದು ಹೇಳಿ ಆ ಪಾರ್ಶ್ವವಾಯು ರೋಗಿಯನ್ನು ನೋಡಿ, ಎದ್ದೇಳು, ನಿನ್ನ ಹಾಸಿಗೆಯನ್ನು ಎತ್ತಿಕೊಂಡು ಮನೆಗೆ ಹೋಗು ಎಂದರು. ಅದರಂತೆಯೇ ಆ ರೋಗಿ ಎದ್ದು ಮನೆಗೆ ಹೊರಟು ಹೋದನು. ಇದನ್ನು ಕಂಡ ಜನರು ತಲ್ಲಣಗೊಂಡರು. ಮಾನವನಿಗೆ ಇಂತಹ ಅಧಿಕಾರ ಕೊಟ್ಟ ದೇವರನ್ನು ಕೊಂಡಾಡಿದರು. ಪ್ರಭುವಿನ ಶುಭ ಸಂದೇಶ. ಕ್ರಿಸ್ತರೇ ನಿಮಗೆ ಸ್ತುತಿ ಸಲ್ಲಲಿ. ಚಿಂತನೆ. ಯೇಸು ಪಾಪ ನಿವಾರಕನು, ಗುಣಪಡಿಸುವ ಸೌಖ್ಯದಾಯಕನೂ ಹೌದು. ಪ್ರಭು ಯೇಸುವಿನಲ್ಲಿ ಆತ್ಮೀಯರೇ, ಇಂದಿನ ವಾಚನದಲ್ಲಿ ಆಮಚ್ಯನು ದೇವರು ಆರಿಸಲ್ಪಟ್ಟ ಆಮೋಸನ ವಿರುದ್ಧ ಕಿಡಿಕಾರಿ ದೂಷಿಸುತ್ತಾರೆ. ದೈವ ವಾಕ್ಯವನ್ನು ಮತ್ತು ದೈವ ಪ್ರಜೆಯನ್ನು ನಿಂದಿಸಿದ ಪರಿಣಾಮ ಸಾವು ನೋವು ಕಟ್ಟಿಟ್ಟ ಬುತ್ತಿಯಾಗಿರುತ್ತದೆ. ಅರಸ ಮತ್ತು ಯಾಜಕ ಅಮಾತ್ಯನು ದೇವರ ಸತ್ಸಂಬಂಧದಿಂದ ದೂರವಿದ್ದು ದೈವ ಪ್ರೀತಿಗೆ ಅಪಾತ್ರರಾಗುತ್ತಾರೆ. ಶುಭ ಸಂದೇಶದಲ್ಲಿ ಯೇಸು ಜನರ ವಿಶ್ವಾಸವನ್ನು ಮೆಚ್ಚಿ ಓರ್ವ ಪಾರ್ಶ್ವವಾಯು ರೋಗಿಯನ್ನು ಗುಣಪಡಿಸುತ್ತಾರೆ. ಧರ್ಮಶಾಸ್ತ್ರಿಗಳು ಯೇಸುವಿನ ಅಧಿಕಾರವಾಣಿ ಮತ್ತು ಗುಣಪಡಿಸುವ ಶಕ್ತಿ ಪಿತನಿಂದ ಬಂದದ್ದು ಎಂಬುದನ್ನು ಅರಿತುಕೊಳ್ಳಲು ವಿಫಲರಾಗುತ್ತಾರೆ. ಆತ್ಮೀಯರೇ, ಯೇಸು ಪಾಪ ನಿವಾರಕನೂ ಹೌದು, ನಮ್ಮ ಎಲ್ಲ ಮಾನಸಿಕ, ಆಧ್ಯಾತ್ಮಿಕ ಮತ್ತು ದೈಹಿಕ ನ್ಯೂನತೆಗಳನ್ನು ಗುಣಪಡಿಸುವ ಸೌಖ್ಯದಾಯಕನೂ ಹೌದಾಗಿದೆ. ಆದ್ದರಿಂದ ನಾವೆಲ್ಲರೂ ನಮ್ಮೆಲ್ಲರ ಮಾನಸಿಕ, ಆಧ್ಯಾತ್ಮಿಕ ಮತ್ತು ದೈಹಿಕ ರೋಗಗಳನ್ನು ಗುಣಪಡಿಸಿ ನಮ್ಮ ವಿಶ್ವಾಸವನ್ನು ಅಧಿಕಗೊಳಿಸಲೆಂದು ಪ್ರಾರ್ಥಿಸೋಣ. ಸಂತರ ಸ್ಮರಣೆ. ಆತ್ಮೀಯರೇ, ಇಂದು ನಾವು ಪೋರ್ಚುಗಲ್ನ ಸಂತ ಎಲಿಜಬೆತ್ ರವರ ಸ್ಮರಣೆಯನ್ನು ಮಾಡುತ್ತಿದ್ದೇವೆ. ಇವರ ಕಾಲಾವಧಿ ಕ್ರಿಸ್ತಶಕ 1271ರಿಂದ ಕ್ರಿಸ್ತಶಕ 1336ರವರೆಗೆ. ಪೋರ್ಚುಗಲ್ಲಿನ ಸಂತ ಎಲಿಜಬೆತ್ ರವರು ರಾಣಿ ಹಾಗೂ ಶಾಂತಿಯ ದೂತೆಯರಾಗಿದ್ದರು. ಪೋರ್ಚುಗಲ್ನ ಅರಸ ಡೆನಿಸ್ನನ್ನು ವಿವಾಹವಾದರು. ತಮ್ಮ ಶಿಸ್ತುಬದ್ಧ ಪ್ರಾರ್ಥನೆಯ ಜೀವನದಿಂದಲೂ ದಾನ ಧರ್ಮ ಕಾರ್ಯಗಳಿಂದಲೂ ಅನೇಕ ಕಷ್ಟ ಸಂಕಷ್ಟಗಳನ್ನು ಜಯಿಸಿದರು. ತಮ್ಮ ಪತಿಯ ಮರಣದ ನಂತರ ತಮಗಿದ್ದ ಎಲ್ಲ ಆಸ್ತಿ ಸಂಪತ್ತನ್ನು ಬಡವರಿಗೆ ದಾನ ಮಾಡಿ ಬಡ ಕ್ಲೇರ್ ಕಾನ್ವೆಂಟ್ ಸೇರಿದರು. 3ನೇ ಮಟ್ಟದ ಫ್ರಾನ್ಸಿಸ್ಕನ್ ಸಭೆಯ ಸದಸ್ಯೆಯಾಗಿ ಬಡವರ ಸೇವೆಯಲ್ಲಿ ತೊಡಗಿದರು. ಪೋರ್ಚುಗಲ್ಲಿನ ಸಂತ ಎಲಿಜಬೆತ್ ರವರೇ, ನಮಗಾಗಿ ಪ್ರಾರ್ಥಿಸಿರಿ. ದೇವರು ನಮ್ಮೆಲ್ಲರನ್ನು ಆಶೀರ್ವದಿಸಲಿ. ಇದು ಧ್ವನಿ ಮಾಧ್ಯಮ ಮನೆಯ ಕೊಡುಗೆ. ಧ್ವನಿ ವಂದನೀಯ ಸ್ವಾಮಿ ಶಾಂತಕುಮಾರ್ ಜೆ, ಬೆಂಗಳೂರು ಮಹಾಧರ್ಮ ಕ್ಷೇತ್ರ. ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಪ್ರತಿದಿನ ದೇವರ ವಾಕ್ಯವನ್ನು ಆಲಿಸುತ್ತಾ ಅದನ್ನು ಇತರರೊಂದಿಗೆ ಹಂಚಿಕೊಳ್ಳಲು ನಮಗೆ ನೆರವಾಗಿರಿ. ಧನ್ಯವಾದಗಳು.